ನಮಸ್ಕಾರ. ಇವತ್ತು ನಾನೊಂದು ಐಸ್ ಕ್ರೀಮ್, ಮಂಗಳೂರಿದ್ದು ಸ್ಪೆಷಲ್ ಐಸ್ ಕ್ರೀಮ್ ಇರುವಂತಹ ಒಂದು ಶಾಪ್, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಇಲ್ಲಿ ನೋಡ್ತಿದ್ರಾ, ನಿಮಗೆ ಇದು ಐಸ್ ಕ್ರೀಮ್ ಶಾಪ್ ಅನ್ನಿಸ್ತಿದೆಯಾ ಅಲ್ಲ ಹಾಸ್ಪಿಟಲ್ ಅಂತ ಅನ್ನಿಸ್ತಿದೆಯಾ? ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಲ್ವಾ? ತುಂಬಾ ಜನ ಇಲ್ಲಿ ನಿಂತಿದ್ದಾರೆ ನೋಡಿ. ಇದೆಲ್ಲ ಯಾಕೆ ನಿಂತಿದ್ದಾರೆ ಅಂದ್ಕೊಂಡಿದ್ದೀರಾ? ಇಲ್ಲಿ ಮಂಗಳೂರಿನ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಮಂಗಳೂರಿಗೆ ಯಾರೇ ಬರಲಿ ಇಲ್ಲಿ ಬಂದು ಈ ಒಂದು ಐಸ್ ಕ್ರೀಮ್ನ ಟೇಸ್ಟ್ ಮಾಡೇ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿದೆ ಐಸ್ ಕ್ರೀಮು. ಹಾಗೆಯೇ ಅದರ ಐಸ್ ಕ್ರೀಮ್ ಇದು ರೇಟ್ ಕೂಡ ಹಾಗೆ ತುಂಬಾ ರೀಸನೇಬಲ್ ಆಗಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆ ಥರ ಏನೂ ಕೂಡ ಇಲ್ಲ. ಹಾಗೆ ಇಲ್ಲಿಯ ಒಂದು ಶಿಸ್ತು ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಇಷ್ಟು ಜನ ಹೊರಗಡೆ ವೆಯ್ಟ್ ಮಾಡ್ತಿದ್ದಾರಲ್ವ, ಯಾಕೆ ಅಂತ ಹೇಳಿದರೆ ಒಳಗಡೆ ಪ್ಲೇಸ್ ಇಲ್ಲ, ಫುಲ್ ರಶ್ಶು ಐಸ್ ಕ್ರೀಮಿಗೋಸ್ಕರ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಈಗ ಕ್ರಿಸ್ಮಸ್ ರಜೆ ಕೂಡ ಅಲ್ವಾ, ಹಾಗೆ ಫುಲ್ ರಶ್ಶು. ಅಲ್ಲಿ ಎದುರು ಮೇಯ್ನ್ ಡೋರ್ ಹತ್ರ ಒಬ್ಬರು ಇದ್ದಾರೆ, ಅವರ ಕೈಯಲ್ಲಿ ಟೋಕನ್ ತಗೋಬೇಕು. ನಾವು ಹಾಸ್ಪಿಟಲಲ್ಲಿ ಯಾವ ಥರ ಟೋಕನ್ ತಗೊಂಡು ನಾವು ವೆಯ್ಟ್ ಮಾಡ್ತಾರೆ, ಹಾಗೆ ನಮ್ಮನ್ನು ಕರೀತಾರೆ. ನಂಬರ್ 2, ನಂಬರ್ 3, ನಂಬರ್ 5, ನಂಬರ್ 6 ಆ ಥರ ನಮ್ಮನ್ನು ಕರೀತಾರೆ. ಒಂದು 4-5 ಜನರನ್ನು ಹಾಗೆ ಒಟ್ಟೊಟ್ಟಿಗೆ ಮತ್ತೆ ಒಳಗೆ ಬಿಡ್ತಾರೆ. ಒಳಗೆ ಹೋದ್ಮೇಲೆ ನಮ್ಮ ಏನಿದೆ ಅದನ್ನು ನಾವು ಐಸ್ ಕ್ರೀಮನ್ನು ಯಾವುದನ್ನು ತಿನ್ನೋದು ಅಂತೇಳಿ ಆರ್ಡರ್ ಮಾಡ್ಕೊಳ್ಬೋದು. ಹಾಗೆ ನಮ್ಮದು ಬಂದು ಒಂದು 45 ನಂಬರ್ ಟೋಕನ್ ಸಿಕ್ಕಿತ್ತು ನಮಗೆ. ಅದಾಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಹೊರಗಡೆ ವೆಯ್ಟ್ ಮಾಡಿದೆವು. ಅದಾದ ನಂತರ ನಾವು ಈಗ ನೋಡಿ ಒಳಗಡೆ ಬಂದು ಕೂತಿದ್ದೇವೆ. ತುಂಬ ಜನ ಬರ್ತಾರೆ ಹೋಗ್ತಾರೆ. ಹಾಗೆ ಸರ್ವಿಂಗ್ ಕೂಡ ಅಷ್ಟೇ ಪೊಲೈಟಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಒಂದು ಗಡ್ಬಡ್ ಹೇಳಿದೆವು ಐಸ್ ಕ್ರೀಮ್, ಮತ್ತೊಂದು ಪ್ಯಾರಾಫೈಟ್ ಅಂತ ಬರ್ತದೆ ಐಸ್ ಕ್ರೀಮ್, ಅದು ಹೇಳಿದೆ. ಹಾಗೆ ಚಾಕ್ಲೇಟ್ ಡ್ಯಾಡ್ ಅಂತೇಳಿ ಐಸ್ ಕ್ರೀಮ್ ಬರುತ್ತೆ ಅದು. ಆಮೇಲೆ ಒಂದು ಕಟ್ಲೆಟ್, ಆಮೇಲೆ ಸ್ಪೆಷಲ್ ಫ್ರೂಟ್ ಸಲಾಡ್. ಇಷ್ಟು ಐಸ್ ಕ್ರೀಮನ್ನು ನಾವು ಆರ್ಡ್ರ್ ಮಾಡಿಕೊಂಡೆವು. ನೋಡಿ, ಇದು ಪ್ಯಾರಾಫೈಟ್ ಅಂತ, ಇಷ್ಟು ದೊಡ್ಡ ಐಸ್ ಕ್ರೀಮ್ ಇದು. ತುಂಬಾ ಟೇಸ್ಟಿಯಾಗಿದೆ. ಇಲ್ಲಿ ಇದು ಒಮ್ಮೆ ತಿಂದರೆ ಆಮೇಲೆ ಬಿಡಲಿಕ್ಕಿಲ್ಲ, ಅಷ್ಟು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವೀಟ್ ಶುಗರ್ ಇದ್ದವರಿಗೆಲ್ಲ ನಿಮಗೆ ಸ್ಟೀವಿಯಾ ಹಾಕ್ಕೊಂಡು ಅಥವಾ ಶುಗರ್ಲೆಸ್ ಆ ಥರ ಐಸ್ ಕ್ರೀಮ್ ಕೂಡ ಇಲ್ಲಿ ಸಿಗ್ತದೆ. ಹಾಗೆ ಇಲ್ಲಿ ಬರ್ಗರ್ ಇರ್ಬೋದು, ಮಿಷಿನ್ ಗನ್ ಅಂತ ಹೇಳಿ ಇರ್ಬೋದು, ಆ ಥರ ಖಾರ ಇರುವಂಥದ್ದು ಸ್ಪೈಸಿ ಫುಡ್ ಕೂಡ ಇಲ್ಲಿ ಸಿಗ್ತದೆ. ನಾವು ಸ್ಪೈಸಿ ಫುಡ್ ಅಂತೇಳಿ ಒಂದು ಕಟ್ಲೆಟ್ ಮಾತ್ರ ಆರ್ಡ್ರ್ ಮಾಡ್ಕೊಂಡಿತ್ತು. ಗಡ್ಬಡ್ ಅಂತ ಹೇಳಿದ್ದು ಇಲ್ಲಿ ತುಂಬಾ ಫೇಮಸ್, ತುಂಬಾ ಟೇಸ್ಟಿಯಾಗಿರುತ್ತದೆ. ಮಂಗಳೂರು ಬಂದರೆ ಖಂಡಿತ ಪಬ್ಬಾಸಿಗೆ ಒಂದು ಭೇಟಿ ಕೊಡೋದನ್ನು ಯಾರು ಕೂಡ ಮಿಸ್ ಮಾಡಬೇಡಿ. ತುಂಬಾ ಟೇಸ್ಟಿಯಾಗಿರ್ತದೆ. ಎಲ್ಲಾದರೂ ನೋಡಿದ್ದೀರಾ ಈ ಥರ ಟೋಕನ್ ತಗೊಂಡು ಐಸ್ ಕ್ರೀಮಿಗೆ ಹೋಗುವಂಥದ್ದು, ಐಸ್ ಕ್ರೀಮ್ ಶಾಪ್ನೊಳಗೆ ಹೋಗುವಂಥದ್ದು? ಇಷ್ಟು ರಶ್ ಇಲ್ಲಿ. ಇದು ಕ್ರಿಸ್ಮಸ್ಸಿಗೆ ಅಂತಲ್ಲ, ಡೈಲಿ ಈ ಥರನೇ ರಶ್ ಇರ್ತದೆ. ಪ್ರತಿ ದಿವಸ ತುಂಬ ರಶ್, ಟೋಕನ್ ಸಿಸ್ಟಮ್ ಎಲ್ಲ ಪ್ರತಿ ದಿವಸ ಕೂಡ ನಡೀತಾ ಇರ್ತದೆ. ಅಷ್ಟು ರಶ್, ಅಷ್ಟು ಒಂದು ಕ್ವಾಲಿಟಿ. ಹಾಗೆ ಈ ಒಂದು ಐಸ್ ಕ್ರೀಮಿನ ತುಂಬಾ ಫೇಮಸ್ ಆಗಿದೆ. ಹಾಗೆ ಇದರ ಬ್ರ್ಯಾಂಚಸ್ ಕೂಡ ಸುಮಾರು ಕಡೆ ಇದೆ. ತುಂಬ ಒಂದು ಫೇಮಸ್ ಅಂತ ಹೇಳ್ಬೋದು. ಮಂಗಳೂರು ಅಂದರೆ ಪಬ್ಬಾಸ್, ಪಬ್ಬಾಸ್ ಅಂದರೆ ಮಂಗಳೂರು. ಅಷ್ಟು ಫೇಮಸ್ ಆದ ಐಸ್ ಕ್ರೀಮ್. ಹೀಗೆ ತುಂಬಾ ಟೇಸ್ಟಿ ಆಗಿದೆ ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ರೆಸಿಪಿಗಳಿರ್ಬೋದು, ವ್ಲಾಗ್ಸ್ ಇರ್ಬೋದು, ಹಾಗೆ ವೆಯ್ಟ್ ಲಾಸ್ ಟಿಪ್ಸ್ ಇರ್ಬೋದು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತದೆ. ನೋಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಒತ್ತಿ. ಹೀಗೇ ಬೇರೆ ಬೇರೆ ವೀಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.